ಆ ಹುಟ್ಟಿದ ಮಕ್ಕಳು ಹಲ್ಲಿಲ್ಲದೆ ಇದ್ದಾಗ ನಾವು ಅದರ ಆರೋಗ್ಯನ ಹೇಗೆ ಕಾಪಾಡ್ಕೊಬೋದು? ಆವಾಗ ಫ್ಲಾಸಿಂಗ್ ತುಂಬ ಅವಶ್ಯಕತೆ. ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾರೆ, ಆ ಟೈಮಲ್ಲಿ ಆದಷ್ಟು ಸಿಹಿ ಪದಾರ್ಥ ಕೊಡಲೇಕೂಡದು. 3 ವರ್ಷದಿಂದ 6 ವರ್ಷದವರೆಗೂ ಚಿಕ್ಕ ಮಕ್ಕಳಿಗೆ ಅಂತ. ಹಾಗಾದರೆ ಪರ್ಮನೆಂಟ್ ಟೀತೆಲ್ಲೂ ಕ್ಯಾವಿಟೀಸ್ ಆದರೆ ಏನಾದರೂ ಇಶ್ಯೂಸ್ ಆಗಬಹುದಾ? ಸೊ ಇದರಿಂದ ಹಲ್ಲಿನ ಮೇಲಿನ ಪದರ ಇರುತ್ತೆ, ಎನಾಮಲ್ ಅಂತ, ಅದು ಹೋಗೋ ಚಾನ್ಸಸ್ ಇರುತ್ತೆ. ಈಗ ಮಾರ್ಕೆಟಲ್ಲಿ ತುಂಬ ನೋಡ್ತಾರೋ ಹಾಗೆ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅಂತ. ಹಲ್ಲು ಬಂದ ತಕ್ಷಣ, ಒಂದು ಹಲ್ಲು ಬಂದರೂ ಕೂಡ ಅವಾಗವಾಗ ದಂತವೈದ್ಯರ ಪರೀಕ್ಷೆ ಮಾಡಿಸ್ಬೇಕು. ಯಾಕಂದರೆ ಎಷ್ಟೊಂದು ಮಕ್ಕಳು ಹೇಳ್ಕೊಳಕ್ಕಾಗಲ್ಲ ಅಥವಾ ಮಕ್ಕಳಿಗೆ ಗೊತ್ತಾಗಿರೋದಿಲ್ಲ. ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. PGS MCH ಆರೋಗ್ಯವಾಣಿ, ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಶಿಲ್ಪಾ, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಫಿಸಿಯಾಲಜಿ. ಮಕ್ಕಳು ನಗೋದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಆ ಮಕ್ಳಿಗೆ ಹಲ್ಲಿಲ್ಲದೆ ಇದ್ದರೂ ಆ ಮಗುವಿನ ನಗು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅದೇ ಆ ಹಲ್ಲು ಬಂದಾಗ ಅಥವಾ ಸ್ವಲ್ಪ ದೊಡ್ಡವರಾದಾಗಲೂ ಬಾಯಿ ತುಂಬ ಹಲ್ಲುಗಳು ಮುತ್ತು ಜೋಡಿಸಿದಂತೆ ಇದ್ದಾಗ ಅದನ್ನು ನೋಡೋದಕ್ಕೆ ಆಗೋ ಆನಂದನೇ ಬೇರೆ. ಈ ಮುತ್ತುಗಳಿನ ಹೊಳಪನ್ನು ಹಾಗೆ ಕಾಪಾಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು? ಬನ್ನಿ, ಇವತ್ತಿನ ಈ ಆರೋಗ್ಯವಾಣಿಯಲ್ಲಿ ಇದ್ರ ಬಗ್ಗೆ ನೀವು ತಿಳಿಸ್ಕೊಡ್ತೀವಿ. ನಮ್ಮ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನಲ್ಲಿ ದಂತವೈದ್ಯಶಾಸ್ತ್ರ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂಥ ಮಕ್ಕಳ ದಂತ ವೈದ್ಯರಾಗಿರೋ ಡಾಕ್ಟರ್ ಸಪ್ನಾನವರು ಇವತ್ತು ನಮಗೆ ಹಾಗೂ ನಿಮಗೆ ಈ ವಿಷಯದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಅಂತಲೇ ಬಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಪ್ನಾ. PGS MCH ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಜೈ ಶ್ರೀ ಗುರುದೇವ್. ನಮಸ್ಕಾರ ಡಾಕ್ಟರ್ ಶಿಲ್ಪಾ. ಡಾಕ್ಟರ್ ಸಪ್ನಾ, ಈಗ ಇವತ್ತಿನ ವಿಷಯ ನಿಮಗೆ ತಿಳಿದಿರ್ಬೋದು ಅನಿಸುತ್ತೆ. ಮಕ್ಕಳಲ್ಲಿ ಬಾಯಿಯ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನು ನಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ನಿಮ್ಮನ್ನು ಇವತ್ತು ಬರಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ನಮಗೆ ವಿಷಯ ಮಾಹಿತಿಯನ್ನು ತಿಳಿಸೋದಕ್ಕೆ ಆಗತ್ತಾ? ಬಾಯಿ ಒಂದು, ನಾವು ಹೇಳ್ತೀವಿ ಬಾಯಿ ಒಂದು ದೇಹದ ಕನ್ನಡಿ ಇದ್ದಂತೆ ಅಂತ. ಬಾಯಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟೇ ನಮ್ಮ ದೇಹ ಕೂಡ ಆರೋಗ್ಯವಾಗಿರುತ್ತೆ. ಅದೇ ರೀತಿ ಮಕ್ಕಳಲ್ಲೂ ಕೂಡ ಬಾಯಿಯ ಆರೋಗ್ಯ ತುಂಬ ಮುಖ್ಯವಾಗಿರುತ್ತೆ. ಅದನ್ನ ನಾವು ಮಕ್ಕಳು ಹಲ್ಲು ಬೀಳುತ್ತೆ ಅಂತ ನೆಗ್ಲೆಕ್ಟ್ ಮಾಡೋದ್ರಿಂದ ಮಕ್ಕಳ ಓವರ್ ಆಲ್ ಹೆಲ್ತ್, ಅಂದರೆ ದೇಹದ ಆರೋಗ್ಯ ಆಯಿತು, ಅವರ ಬೆಳವಣಿಗೆ ಆಯಿತು, ಕುಂಠಿತಗೊಳ್ಬೋದು. ಆದ್ದರಿಂದ ಬಾಯಿಯ ಆರೋಗ್ಯ ತುಂಬ ಮುಖ್ಯವಾದದ್ದು. ಈವನ್ ಮಕ್ಕಳಲ್ಲಿ ಹುಟ್ಟಿದ ಮಗುವಿನಿಂದ ಹಿಡಿದು ದೊಡ್ಡವರಾಗಿ ಅಡಲ್ಟ್ ಆಗೋವರೆಗೂ ಕೂಡ ಬಾಯಿಯ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಹುಟ್ಟಿದ ಮಗುವಿನಲ್ಲೂ ಬಾಯಿಯ ಆರೋಗ್ಯ ತುಂಬ ಮುಖ್ಯ ಅಂತ ನೀವು ಹೇಳಿದ್ರಿ. ಹುಟ್ಟಿದ ಮಕ್ಕಳಿಗೆ ಹಲ್ಲೇ ಬಂದಿರೋದಿಲ್ಲ, ನಾವು ಆದಷ್ಟು ಅಂಥ ಮಕ್ಕಳಿಗೆ ನಾವೇನು ಬ್ರಷ್ ಮಾಡಿಸೋದಾಗಲಿ ಏನು ಮಾಡಿಸೋದೇ ಇಲ್ಲ. ಹಾಗಾದರೆ ಆ ಹುಟ್ಟಿದ ಮಕ್ಕಳು ಹಲ್ಲಿಲ್ಲದೆ ಇದ್ದಾಗ ನಾವು ಅದರ ಆರೋಗ್ಯನ ಹೇಗೆ ಕಾಪಾಡ್ಕೊಬೋದು? ಎಷ್ಟೊಂದು ಜನ ತಾಯಿಯರಿಗೆ, ತಂದೆಯರಿಗೆ ಇದು ಗೊತ್ತಿರಲ್ಲ. ಮಕ್ಕಳಿಗೆ ನಾವು ಹಾಲು ಕುಡಿಸಿದ್ಮೇಲೆ ಅದು ಒಂದು ಕೋಟಿಂಗ್, ಅಂದರೆ ಒಂದು ಪದರ್ ಫಾರ್ಮ್ ಆಗುತ್ತೆ ಅದ್ರ ಬಾಯಿಯಲ್ಲಿ. ಅದನ್ನ ಶುಚಿಯಾಗಿರೋದು ತುಂಬ ಮುಖ್ಯವಾಗಿರುತ್ತೆ. ಅವಾಗ ಏನು ಮಾಡಬೇಕು? ಹಾಲು ಕುಡಿಸಿದ ತಕ್ಷಣ ಒಂದು ಸ್ವಚ್ಛವಾಗಿರೋದು ಒಂದು ಬಟ್ಟೆ, ಬಿಳಿ ಬಟ್ಟೆ, ಹತ್ತಿ ಬಟ್ಟೆಯಿಂದ ಹಾಲು ಕುಡಿಸಿದ ತಕ್ಷಣ ಮಗುವಿನ ಬಾಯಿನ ಕ್ಲೀನ್ ಮಾಡಬೇಕಾಗತ್ತೆ. ಆದರೆ ಮುಖ್ಯವಾದ ಅಂಶ ಅಂದರೆ ಬಟ್ಟೆ ಮಾತ್ರ ಪ್ರತಿ ಸಲ ಬಟ್ಟೆನ ಕ್ಲೀನ್ ಮಾಡಿ ಕ್ಲೀನಾಗಿರೋ ಬಟ್ಟೆಯನ್ನೇ ಯೂಸ್ ಮಾಡಬೇಕು. ಸೊ ಹಲ್ಲಿಲ್ಲದೆ ಇದ್ರೂ ಸ್ವಚ್ಛವಾಗಿರೋ ಒಂದು ಬಿಳಿ ಹತ್ತಿ ಬಟ್ಟೆ ತಗೊಂಡು ಪೂರ್ತಿ ಒಸಡನ್ನ ಬಾಯಿನ ಒರೆಸ್ಬೇಕು ಅಂತ ಹೇಳ್ತೀರಾ? ಹೌದು. ಇದು ಹಲ್ಲಿಲ್ಲದೆ ಇದ್ದಾಗ ಆಯಿತು. ಈಗ 1-2 ಹಲ್ಲು ಬರೋದಕ್ಕೆ ಶುರು ಆಗುತ್ತೆ. ಆವಾಗ ಬರೀ ಬಟ್ಟೆನಲ್ಲಿ ಒರೆಸಿದ್ರೆ ಸಾಕಾಗತ್ತಾ? ಇಲ್ಲ. ಹಲ್ಲು ಬಂದ ತಕ್ಷಣ, ಒಂದು ಹಲ್ಲು ಬಂದರೂ ಕೂಡ ಬ್ರಷ್ ಸ್ಟಾರ್ಟ್ ಮಾಡಿಬಿಡ್ಬೇಕು ಮಗುವಿಗೆ. ಆವಾಗ ಈಗ ಸಿಗುವಂಥ ದೊಡ್ಡ ಬ್ರಷ್ ಕಷ್ಟ ಆಗ್ಬೋದು ಅದನ್ನು ಉಪಯೋಗ ಮಾಡೋದಕ್ಕೆ. ಆವಾಗ ಫಿಂಗರ್ ಬ್ರಷ್ ಅಂತ ಸಿಗುತ್ತೆ. ಅದು ತಾಯಿ ಈ ಕೈಯಲ್ಲಿ ಅದನ್ನ ಹಾಕೋಬಹುದು. ಅದರಲ್ಲಿ ಒಂದು ಸೈಡ್ ಬ್ರಿಸಲ್ಸ್ ಇರುತ್ತೆ, ಇನ್ನೊಂದು ಸೈಡ್ ಒಂದು ರಫ್ ಸರ್ಫೇಸ್ ಇರುತ್ತೆ. ಅದು ಬ್ರಿಸಲ್ಸ್ ಅದು ತುಂಬಾ ಸಾಫ್ಟ್ ಆಗಿರುತ್ತೆ. ಅದರಿಂದ ಹಲ್ಲನ್ನು ಪೇಸ್ಟ್ ಬೇಕಾಗಿಲ್ಲ. ಆ ಟೈಮಲ್ಲಿ 1-2 ಹಲ್ಲಿದ್ದಾಗ
ಪೇಸ್ಟ್ ಇಲ್ಲದೆ ಕೂಡ ಆ ಬ್ರಷ್ ಇಂದ ಹಲ್ಲನ್ನ ಕ್ಲೀನ್ ಮಾಡೋದು. ಆಮೇಲೆ ಎಲ್ಲ ವಸಡಿಯನ್ನು ಬೇರೆ ಸರ್ಫೇಸ್ ಇರುತ್ತೆ, ಅದು ರಫ್ ಆಗಿರುತ್ತೆ, ಅದರಿಂದ ಶುಚಿಯಾಗಿ ಕ್ಲೀನಾಗಿ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಒಂದೆರಡು ಅಲ್ಲೂ ಶುರು ಆಗ್ತಿದ್ದಾಗೇನೆ ಆ ಫಿಂಗರ್ ಬ್ರಷ್, ಆ ಬೆರಳಿಗೆ ಹಾಕೊಳ್ಳುವಂಥ ಬ್ರಷ್ ತಗೊಂಡು ಬ್ರಿಸ್ಟಲ್ಸಿಂದ ಹಲ್ಲು ಕ್ಲೀನ್ ಮಾಡಬೇಕು. ನಾಲಿಗೆ ಮತ್ತು ಒಸಡು ಕ್ಲೀನ್ ಮಾಡೋದಕ್ಕೆ ಆ ತುರಿಯಾದ ಸರ್ಫೇಸ್ ಅಂಶ ಎಲ್ಲಿರುತ್ತೋ ಅದರಿಂದ ಪೂರ್ತಿ ಕ್ಲೀನ್ ಮಾಡಬೇಕು. ಈಗ ಪೂರ್ತಿ ಹಲ್ಲು ಬಂದಾಗ್ಲೂ ಇದೇ ಬ್ರಷ್ ಸಾಕಾಗತ್ತಾ ಅಥವಾ ಅವಾಗ ನಾರ್ಮಲ್ ಬ್ರಷ್ಗೆ ಹೋಗ್ಬೋದಾ? ಇಲ್ಲ, ಒಂದು ಈ 2 ಹಲ್ಲಿದ್ದಾಗ, 1-2 ಹಲ್ಲಿದ್ದಾಗ ಇದು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಬ್ರಷಿಂಗ್ ಇಂಟ್ರೊಡ್ಯೂಸ್ ಮಾಡೋದು ಮಕ್ಕಳಿಗೆ, ಅವ್ರಿಗೆ ಅಭ್ಯಾಸ ಆಗುತ್ತೆ. ಸೊ ಗ್ರಾಜುಯಲಿ ಏನ್ ಮಾಡೋದು, ಬ್ರಷ್ ಸ್ಮಾಲ್ ಹೆಡ್ ಟೂತ್ ಬ್ರಷ್ ಅಂತೀವಿ. ಈಗ ನಾವು ಏನು ಉಪಯೋಗ ಮಾಡ್ತೀವಲ್ಲ ಅದೇ ತರ ಚಿಕ್ಕದ್ ಸಿಗುತ್ತೆ ಬ್ರಷ್ ಮಕ್ಕಳಿಗೆ ಅಂತ, ಸಾಫ್ಟ್ ಬ್ರಿಸಲ್. ಆಮೇಲೆ ಒಂದು ವರ್ಷದಿಂದ 3 ವರ್ಷದವರೆಗೂ ನಾವು ನಾನ್ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಅಂತೀವಿ. ಅಂದ್ರೆ ಫ್ಲೋರೈಡ್ ಇಲ್ಲದೆ ಇರೋ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡ್ಬೋದು. ಇದು ಯಾಕಪ್ಪ ಅಂದ್ರೆ ಮಕ್ಕಳಿಗೆ ಉಗಿಯೋದು ಅಭ್ಯಾಸ ಇರಲ್ಲ, ಅವರು ನುಂಗ್ಬಿಡ್ತಾರೆ ಪೇಸ್ಟ್ ಕೂಡ. ಆದ್ರಿಂದ ಸೊ ಫ್ಲೋರೈಡ್ ಕಂಟೆಂಟ್ ಒಳಗಡೆ ಹೋಗೋದು ಬೇಡ ಅಂತ ಹೇಳಿ ಸೊ ನಾನ್ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಅನ್ನ 3 years ವರೆಗೂ ಅದನ್ನ ಉಪಯೋಗ ಮಾಡ್ಬೋದು. ಪೇಸ್ಟ್ ಕೂಡ ತುಂಬಾ ಚಿಕ್ಕ, ಸ್ವಲ್ಪ ಸ್ಮಿಯರ್ ಲೇಯರ್ ಅಂತೀವಿ, ಪೀನಟ್ ಶೇಂಗಾ ಕಾಳು ಅಥವಾ ಆ ಸೈಜ್ ಕೂಡ ಅಲ್ಲ, ಅದಕ್ಕಿಂತ ಕಡಿಮೆ ಸ್ಮಿಯರ್ ಲೇಯರ್ ಅಂತೀವಿ. ಚಿಕ್ಕ ಅಂಶ ಬ್ರಷ್ಗೆ ಹಾಕ್ಬಿಟ್ಟು ಬ್ರಷ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಹಾಗಾದ್ರೆ ಒಂದು 3 ವರ್ಷದವರೆಗೂ ಮಕ್ಕಳಿಗೆ ಅವ್ರಿಗೆ ಆದ ಚಿಕ್ಕ ಬ್ರಷ್ ಬರುತ್ತಲ್ಲ ಆ ಬ್ರಷ್ ಉಪಯೋಗಿಸ್ಬೇಕು. ಮಕ್ಕಳಿಗೆ ಅಂತಾನೆ ಬರೋ ಟೂತ್ ಪೇಸ್ಟ್ಗಳು ಬರುತ್ತೆ, ಆ ಟೂತ್ ಪೇಸ್ಟ್ ಉಪಯೋಗಿಸಿದ್ರೆ ಸೂಕ್ತ. ಅದರಲ್ಲೂ ಒಂದು ಕಡಲೆ ಬೀಜದ ಗಾತ್ರದಕ್ಕಿಂತ ಸ್ವಲ್ಪ ಕಡಿಮೆನೆ ಉಪಯೋಗಿಸಿದ್ರು ಸಾಕು ಅಂತ ಹೇಳ್ತಾರೆ. ಹಾಗಾದ್ರೆ ನಾರ್ಮಲ್ ಬ್ರಷ್ ಮತ್ತೆ ಪೇಸ್ಟ್ನ ಅವ್ರು ಯಾವಾಗಿಂದ ಶುರು ಮಾಡ್ಬೋದು? ಇದು 3 years ವರೆಗೂ ನಾನ್ ಫ್ಲೋರಿಡೇಟೆಡ್ ಯೂಸ್ ಮಾಡ್ಬೋದು. 3 years ಇಂದ 3 ವರ್ಷದಿಂದ 6 ವರ್ಷದವರೆಗೂ ಚಿಕ್ಕ ಮಕ್ಕಳಿಗೆ ಅಂತ ಲೆಸ್ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಸಿಗುತ್ತೆ. ಓಕೆ, ಅಂದ್ರೆ ಅದರಲ್ಲಿ 500 ppm ಫ್ಲೋರೈಡ್ ಕಂಟೆಂಟ್ ಇರುತ್ತೆ. ನಾವು ಉಪಯೋಗ ಮಾಡೋ ಟೂತ್ ಪೇಸ್ಟ್ ಅಲ್ಲಿ ಯೂಶಲಿ 1000 ppm ಫ್ಲೋರೈಡ್ ಇರುತ್ತೆ. ಆದ್ರಿಂದ 6 ವರ್ಷದವರೆಗೂ ಅದು ಲೆಸ್ ಫ್ಲೋರೈಡ್ ಕಂಟೈನಿಂಗ್ ಟೂತ್ ಪೇಸ್ಟ್ ಅನ್ನ ಉಪಯೋಗ ಮಾಡ್ಬೋದು. ಆಮೇಲೆ 6 ವರ್ಷದಿಂದ ನಾವು ದೊಡ್ಡವ್ರಿಗೆ ಯಾವ ತರ ಬ್ರಷ್ ಯೂಸ್ ಮಾಡ್ತೀವೋ ದೊಡ್ಡ ಟೂತ್ ಬ್ರಷ್, ಆಮೇಲೆ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡ್ತೀವಿ. ಯಾವ್ಯಾವ ವಯಸ್ಸಿನಲ್ಲಿ ಯಾವ ತರ ಬ್ರಷ್ ಉಪಯೋಗಿಸಿದ್ರೆ ಒಳ್ಳೇದು ಮಕ್ಕಳಿಗೆ ಅಂತ ತಿಳಿಸಿ ಹೇಳಿದ್ರಿ. ಈಗ ಮಾರ್ಕೆಟಲ್ಲಿ ತುಂಬ ನೋಡ್ತಾರೋ ಹಾಗೆ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅಂತ ಮತ್ತು ತುಂಬ ಫ್ಯಾನ್ಸಿ ತನ್ನದೇ ಆದ ಶೇಪ್ ಇರೋ ಟೂತ್ ಬ್ರಷ್ಗಳು ಏನೇನೋ ತೋರ್ಸೋಕ್ಕೆ ಶುರು ಮಾಡಿದ್ದಾರೆ. ನಿಜವಾಗ್ಲೂ ಇದರಿಂದ ಅಂಥ ಉಪಯೋಗ ಇದೆಯಾ ಅಥವಾ ನಾರ್ಮಲ್ ಟೂತ್ ಬ್ರಷ್ ಉಪಯೋಗಿಸ್ಕೊಂಡೆ ನಾವು ನಮ್ಮ ಬಾಯಿ ಆರೋಗ್ಯನ ಕಾಪಾಡ್ಕೊಬೋದಾ? ನಾರ್ಮಲ್ ಟೂತ್ ಬ್ರಷ್ ನಾವು ಯೂಶಲಿ ಸಜೆಸ್ಟ್ ಮಾಡೋದು ಸಾಫ್ಟ್ ಆರ್ ಮೀಡಿಯಂ ಬ್ರಿಸಲ್ ಟೂತ್ ಬ್ರಷ್. ಅದನ್ನು ಉಪಯೋಗ ಮಾಡೋದ್ರಿಂದ ಅದು ಸಾಕಷ್ಟು ಆರೋಗ್ಯ ಕೊಡುತ್ತೆ, ಹಲ್ಲಿನ ಆರೋಗ್ಯ ಇಂಪ್ರೂವ್ ಮಾಡುತ್ತೆ. ಈಗ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅದನ್ನ ನಾವು ಸ್ಪೆಷಲ್ ಚೈಲ್ಡ್ ಅಂತೀವಿ. ಯೂಶಲಿ ಯಾವ ಮಕ್ಕಳಿಗೆ ಬ್ರಷ್ ಮಾಡಕ್ ಬರಲ್ಲ, ಈವನ್ ತಂದೆ ತಾಯಿಗಳಿಗೂ ಕೂಡ ಬ್ರಷ್ ಮಾಡೋದು ತುಂಬಾ ಕಷ್ಟನೇ ಇರುತ್ತೆ, ಅವರಿಗೆ ಅದನ್ನ ಉಪಯೋಗ ಮಾಡ್ಬೋದು. ಅದನ್ನ ಎಲೆಕ್ಟ್ರಿಕ್ ಟೂತ್ ಬ್ರಷ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಾವು ಎಷ್ಟು ಮಕ್ಕಳಾಗ್ಲಿ ತಂದೆ ತಾಯಿ ಆಗ್ಲಿ ಅದು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾರೆ ಗೊತ್ತಾಗಲ್ಲ. ಸೊ ಇದರಿಂದ ಹಲ್ಲಿನ ಮೇಲಿನ ಪದರ ಇರುತ್ತೆ, ಎನಾಮಲ್ ಅಂತ, ಅದು ಹೋಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಅದನ್ನ ಅಷ್ಟು ಉಪಯೋಗ ಮಾಡೋದು ಅವಶ್ಯಕತೆ ಇಲ್ಲ. ಇದುವರೆಗೂ ನೀವು ಈಗ ಹಲ್ಲು ಇದ್ದಾಗ ಅಥವಾ ಹಲ್ಲು ಬರೋದಕ್ಕೆ ಶುರು ಆದಾಗ ಅದನ್ನ ಹೇಗೆ ಕಾಳಜಿ ವಹಿಸಬೇಕು ಅನ್ನೋದನ್ನ, ಯಾವ ಥರ ಬ್ರಷ್ ಪೇಸ್ಟ್ ಉಪಯೋಗಿಸ್ಬೇಕು ಅಂತ ಹೇಳ್ಕೊಟ್ರಿ. ಹಾಗಾದ್ರೆ ಸಂಪೂರ್ಣ ನಮ್ಮ ಬಾಯಿ ಆರೋಗ್ಯ ಕಾಪಾಡ್ಕೋಬೇಕು, ಅದರಲ್ಲೂ ಮಕ್ಕಳಲ್ಲಿ ಅಂದಾಗ ಏನೇನು ಸ್ಟೆಪ್ಸ್ನ ಫಾಲೋ ಮಾಡ್ಬೇಕಂದ್ರೆ ಯಾವ ಥರ ಕಾಳಜಿ ತಗೊಂಡ್ರೆ ಅವರ ಬಾಯಿ ಆರೋಗ್ಯ ಚೆನ್ನಾಗಿರುತ್ತೆ? ಈಗ ಹುಟ್ಟಿದ ಮಕ್ಕಳಲ್ಲಿ ನಾನು ಹೇಳಿದೆ ಹಿಂಗೆ ವಸಡಿಯನ್ನ ಕ್ಲೀನ್ ಮಾಡಬೇಕು. ಆಮೇಲಿಂದ ಮಕ್ಕಳಲ್ಲಿ 2 ಸಲ ಬ್ರಷ್ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಬೆಳಗ್ಗೆ ತಿಂಡಿಗಿಂತ ಮುಂಚೆ, ರಾತ್ರಿ ಊಟ ಆದ್ಮೇಲೆ ಬ್ರಷ್ ಮಾಡಬೇಕು. ಬ್ರಷ್ ಮಾಡಿದ್ಮೇಲೆ ಮಕ್ಕಳು ಏನು ತಿನ್ಬಾರ್ದು, ಯಾಕಂದ್ರೆ ರಾತ್ರಿ ಟೈಮಲ್ಲಿ ಸಲೈವೇಶನ್ ಕಡಿಮೆ ಇರುತ್ತೆ. ಸೊ ಸಲೈವದ್ದು ಕೆಲಸ ಅಂದ್ರೆ ಅದು ಬಾಯಿಯಲ್ಲಿರೋ ಪದಾರ್ಥ ಏನಾದ್ರೂ ಅಂಟಿಕೊಂಡಿದ್ರೆ ಅದನ್ನ
ಕ್ಲೀನ್ ಮಾಡುತ್ತೆ. ಅದನ್ನ ರಾತ್ರಿ ಟೈಮಲ್ಲಿ ಸಲೈವೇಷನ್ ಕಡಿಮೆ ಇರೋದ್ರಿಂದ ಹುಳುಕಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದ್ರಿಂದ ರಾತ್ರಿ ಬ್ರಷ್ ಮಾಡಿದ್ಮೇಲೆ ಏನು ತಿನ್ಬಾರ್ದು ಮಕ್ಕಳು. ಈಗ ಹಲ್ಲು ಕ್ಲೀನ್ ಮಾಡೋದಷ್ಟೇ ಅಲ್ಲ, ಅದ್ರ ಜೊತೆ ವಸಡಿ ಮತ್ತು ನಾಲ್ಗೆ ಕೂಡ ಪ್ರತಿ ಸಲ ಕ್ಲೀನ್ ಮಾಡಲೇಬೇಕಾಗುತ್ತೆ. ಇದು ಮೊದಲನೇ ಅಂಶ. ಸೆಕೆಂಡ್ ಒನ್, ಎರಡನೇದು ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಯೂಸ್ ಮಾಡಬೇಕು. ಅಂದ್ರೆ ಅದೇ ನಾನು ಹೇಳಿದೆ ಅವಾಗ, ಮಕ್ಕಳು 1 to 3 years ಅಲ್ಲಿ ನಾನ್ ಫ್ಲೋರಿಡೇಟೆಡ್, 3 to 6 years ಅಲ್ಲಿ ಕಡಿಮೆ ಫ್ಲೋರೈಡ್ ಕಂಟೈನಿಂಗ್, 6 ವರ್ಷದಿಂದ ಮೇಲೆ ಫ್ಲೋರೈಡ್ ಇರೋ ಟೂತ್ ಪೇಸ್ಟ್ ಅನ್ನ ಉಪಯೋಗ ಮಾಡಬೇಕು. ಅದ ನಂತರ ಏನೇ ತಿಂದ ಮೇಲೆ ಮಕ್ಕಳಿಗೆ ನೀರಿಂದ ಬಾಯಿ ಮುಕ್ಕಳಿಸಕ್ಕೆ ಹೇಳಬೇಕು. ಈ ಹ್ಯಾಬಿಟ್, ಇದು ಬಾಯಿಯಲ್ಲಿರೋ ಏನಾದ್ರೂ ತಿಂದಿದ್ದು, ಊಟ ಆಯ್ತು, ಸಿಹಿ ತಿಂಡಿ ಆಯ್ತು, ಏನಾದ್ರೂ ಅಂಟ್ಕೊಂಡಿತ್ತು, ಅದನ್ನ ಕ್ಲೀನ್ ಮಾಡುತ್ತೆ. ಮೂರನೇದಾಗಿ ಸಿಹಿ ಪದಾರ್ಥ ಮಕ್ಕಳು ತಿಂತಾ ಇದ್ರೆ ಅದನ್ನ ಆದಷ್ಟು ಊಟದ ವೇಳೆಯಲ್ಲೇ ಸಿಹಿ ಪದಾರ್ಥವನ್ನು ಕೊಡೋದು ಒಳ್ಳೆ ಅಭ್ಯಾಸ. ಯಾಕಂದ್ರೆ ಮಕ್ಕಳು ಆಗಾಗ ಸಿಹಿ ಪದಾರ್ಥ, ಅದು ಬಿಸ್ಕಿಟ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಯಾವುದಾದ್ರೂ ಸಿಹಿ ಪದಾರ್ಥ ಆಗಿರ್ಬೋದು, ಸಕ್ಕರೆ ಇರುವಂತ ಪದಾರ್ಥ ಆಗಾಗ ತಿಂತಾ ಇದ್ದಾಗ ಹುಳುಕಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದ್ರಿಂದ ಸಿಹಿ ಪದಾರ್ಥವನ್ನ ಊಟದ ಟೈಮಲ್ಲಿ ಕೊಡೋದು ತುಂಬಾ ಮುಖ್ಯ. ಇನ್ ಬಿಟ್ವೀನ್ ಮೀಲ್ಸ್ ಅಂತೀವಿ, ಅಂದ್ರೆ ಊಟದ ಮಧ್ಯದಲ್ಲಿ ಮಕ್ಕಳು ಏನಾದ್ರೂ ತಿನ್ಬೇಕನ್ಸಿದ್ರೆ, ಹೊಟ್ಟೆ ಹಸಿದು ಅದು ತಿಂತೀವಿ ಅಂದಾಗ ಅವಾಗ ಹಣ್ಣು, ನಾರಿರೋ ಪದಾರ್ಥ ಲೈಕ್ ಹಣ್ಣು, ವೆಜಿಟೇಬಲ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಅದನ್ನ ಕೊಡೋದ್ರಿಂದ ಹುಳುಕಾಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ನಾಲ್ಕನೇದಾಗಿ ಬ್ರಷಿಂಗ್, ಮಕ್ಕಳಿಗೆ ಸೂಪರ್ವೈಸ್ ಬ್ರಷಿಂಗ್ ಅಂತೀವಿ. ಅಂದ್ರೆ ಮಕ್ಕಳಿಗೆ ಅವರಿಗೆ 3 ವರ್ಷದ ಮಗುಗಾಯ್ತು, 2 ವರ್ಷದ ಮಗುಗಾಯ್ತು, ಬ್ರಷ್ ಮಾಡ್ಬಿಡು ಅಂದ್ರೆ ಅವರು ಒಂದ್ ನಿಮಿಷ 2 ನಿಮಿಷ ಜಸ್ಟ್ ಬ್ರಷ್ ನ ಬಾಯಲ್ಲಿ ಇಟ್ಕೊಂಡು ಬಂದ್ಬಿಡ್ತಾರೆ. ಆವಾಗ ಬಾಯಿಯ ಕಾಯಿಲೆ ಆಗ್ಲಿ, ಗಮ್ ಡಿಸೀಸಸ್ ಆಯ್ತು, ಹುಳುಕಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ಮಕ್ಕಳನ್ನ 7 ವರ್ಷ 8 ವರ್ಷ ಆಗೋವರೆಗೂ ತಂದೆ ತಾಯಿನೇ ಬ್ರಷ್ ಮಾಡ್ಬೇಕು. ಆಮೇಲೆ ಅದನ್ನ ಮಕ್ಕಳು ಹೇಗ್ ಬ್ರಷ್ ಮಾಡ್ತಾ ಇದ್ದಾರೆ ಅಂತ ಸೂಪರ್ವೈಸ್ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಕೊನೆಯದಾಗಿ ಮಕ್ಕಳನ್ನ ಪ್ರತಿ 6 ತಿಂಗಳಿಗೊಂದ್ಸಲ ದಂತ ವೈದ್ಯರ ಹತ್ರ ತಪಾಸಣೆ ಮಾಡಿಸೋದು ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಎಷ್ಟೊಂದು ಕಾಯಿಲೆಗಳು, ಬಾಯಿಯ ಕಾಯಿಲೆಗಳು, ಹಲ್ಲಿನ ಹುಳುಕಾಗಿರ್ಬೋದು, ವಸಡಿಯ ರಕ್ತಸ್ರಾವ, ಎಷ್ಟೊಂದು ಮಕ್ಕಳಿಗೆ ಗೊತ್ತಾಗಲ್ಲ, ತಂದೆ ತಾಯಿಗೆ ಗೊತ್ತಾಗದೆ ಇರ್ಬೋದು. ಇನಿಷಿಯಲ್ ಸ್ಟೇಜ್ ಅಂತೀವಿ. ಆ ಟೈಮಲ್ಲೇ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನ ಬೇಗ ಪರಿಹಾರ ಸಿಗುತ್ತೆ. ಹಾಗಾದ್ರೆ ಮಕ್ಕಳು 2 ಸಲ ಬ್ರಷ್ ಮಾಡೋದು ತುಂಬ ಮುಖ್ಯ. ಅವರು ಬ್ರಷ್ ಮಾಡೋದು ಹೇಗೆ ಮಾಡ್ತಾ ಇದ್ದಾರೆ ಅಂತ ತಂದೆ ತಾಯಿಗಳು, ಪೋಷಕರು ನಿಂತು ಸೂಪರ್ವೈಸ್ ಮಾಡಬೇಕು. ಶುರುವಿನಲ್ಲಿ ತೋರಿಸ್ಕೊಡ್ಬೇಕು ಹೇಗೆ ಬ್ರಷ್ ಮಾಡಬೇಕು ಅಂತ, ನಂತರ ನಾವು ಸೂಪರ್ವೈಸ್ ಮಾಡಬೇಕು, ಮಾಡ್ತಾ ಇದ್ದಾರಾ ಸರಿಯಾಗೇ ಇಲ್ವಾ ಅಂತ. ಹೆಚ್ಚು ಕಡಿಮೆ ಅವ್ರು 8 ರಿಂದ 10 ವರ್ಷ ತಲುಪೋವರೆಗೂ ನೋಡ್ಕೊಂಡ್ರೆ ಸಾಕಾಗತ್ತೆ ಅಲ್ವಾ? 7 ರಿಂದ 8 ವರ್ಷ ಅಷ್ಟರಲ್ಲಿ ಮಕ್ಕಳು ಕಲಿತ್ ಬಿಡ್ತಾರೆ. ಆಮೇಲೆ ಅವ್ರು ಮಾಡ್ಬೋದು ಅವ್ರ. ಮತ್ತೆ ಊಟ ಅಥವಾ ಏನೇ ತಿಂದ್ರು ಬಾಯಿ ಮುಕ್ಕಳಿಸೋದು ತುಂಬಾನೇ ಮುಖ್ಯ. ಅದನ್ನ ಉಗಿಲೂಬಹುದು ಆಚೆ ಅಥವಾ ನುಂಗ್ಲೂಬಹುದು, ಆದ್ರೆ ಮುಕ್ಕಳಿಸೋದು ತುಂಬಾ ಮುಖ್ಯ. ಅದು ಬಿಟ್ರೆ ಊಟದ ಮಧ್ಯ, ಅಂದ್ರೆ ಈಗ ಊಟ ಆಯ್ತು, ಇನ್ನೊಂದು 2 ಅವರ್ ಬಿಟ್ಟು ಏನೋ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾರೆ, ಆ ಟೈಮಲ್ಲಿ ಆದಷ್ಟು ಸಿಹಿ ಪದಾರ್ಥ ಕೊಡಲೇಕೂಡ್ದು. ಊಟದ ಜೊತೆ ಕೊಟ್ರೆ ಅದು ಊಟದ ಜೊತೆ ಹಾಗೆ ಪೂರ್ತಿ ಬಾಯಿ ಕ್ಲೀನ್ ಆಗುತ್ತೆ. ಆದಷ್ಟು ಆ ಸಿಹಿ ಪದಾರ್ಥ ಅಂಟ್ಕೊಳ್ಳೋದಿಲ್ಲ ಅನ್ನೋದಕ್ಕೋಸ್ಕರ ಮದ್ಯ ಕೊಡಬಾರ್ದು ಅಂತ ಹೇಳ್ತೀರಾ? ಹೌದೌದು. ಇಷ್ಟನ್ನೆಲ್ಲ ಪಾಲಿಸ್ಕೊಂಡು ಅವಾಗವಾಗ ದಂತ ವೈದ್ಯರ ಪರೀಕ್ಷೆ ಮಾಡಿಸ್ಬೇಕು. ಯಾಕಂದ್ರೆ ಎಷ್ಟೊಂದು ಮಕ್ಕಳು ಹೇಳ್ಕೊಳಕ್ಕಾಗಲ್ಲ ಅಥವಾ ಮಕ್ಕಳಿಗೆ ಗೊತ್ತಾಗಿರೋದಿಲ್ಲ. ಈಗ ಇಷ್ಟು ನೀವು ಹೇಳಿದ್ರಿ, ಇಷ್ಟೆಲ್ಲ ಫಾಲೋ ಮಾಡಿದ್ರೆ ನಮ್ಮ ಬಾಯಿಯ ಆರೋಗ್ಯ, ಮಕ್ಕಳ ಬಾಯಿಯ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ಅಂತ. ಇಷ್ಟನ್ನು ಪರಿಪಾಲಿಸೋದು ಕಷ್ಟ ಆಯಿತು, ಮಾಡೋದಿಲ್ಲ ಮಕ್ಕಳು. ಎಷ್ಟೊಂದು ಸಲ ನಿಮಗೆ ಗೊತ್ತು, ಹೇಳಿದ ಮಾತು ಕೇಳೋದಿಲ್ಲ, ಅಥವಾ ಪೋಷಕರು ಕೂಡ ಕೆಲವು ಸಮಯದಲ್ಲಿ ಗಮನ ಹರಿಸೋಕೆ ಆಗಿರೋದಿಲ್ಲ. ಹಾಗೆ ಉದಾಸೀನ ಮಾಡಿದ್ರೆ ಏನಾಗ್ಬೋದು? ಬಾಯಿಯಲ್ಲಿ ಕೆಲವೊಂದು ಕಾಯಿಲೆ ಅಂತೀವಿ. ಒಂದು ಹಲ್ಲು ಹುಳುಕಾಗ್ಬೋದು, ಎರಡನೇದಾಗಿ ವಸಡಿ ರಕ್ತಸ್ರಾವ ಆಗ್ಬೋದು, ಕೊನೆಯದಾಗಿ ಹಲ್ಲು ವಕ್ರವಾಗಿ ಹಲ್ಲು ಇರೋ ಮಕ್ಕಳನ್ನ ನೋಡಿರ್ತೀರ. ಇವೆಲ್ಲ ಹುಳುಕಾಗಿರೋ ಹಲ್ಲು, ಆಮೇಲೆ ರಕ್ತಸ್ರಾವದಿಂದ ಯಾವುದೋ ಕಾಯಿಲೆಯಿಂದ ಹಲ್ಲು ಬಿದ್ದಿರ್ಬೋದು, ಬೇಗ ಹಲ್ಲು ಬೀಳೋದ್ರಿಂದ ಹಲ್ಲು ವಕ್ರವಾಗಿ ಬರೋ ಚಾನ್ಸಸ್ ಇರುತ್ತೆ.
ಸೊ ಇವು ಮೋಸ್ಟ್ ಕಾಮನ್ ಆಗಿ ಕಾಣುವಂಥ ಕಾಯಿಲೆಗಳು. ಈಗ ಹಲ್ಲು ಹುಳುಕಿಂದ ಸ್ಟಾರ್ಟಿಂಗ್ ಮುಂಚೆನೆ ಇನಿಷಿಯಲ್ ಸ್ಟೇಜಲ್ಲಿ ಮಕ್ಕಳಿಗೆ ಏನು ಗೊತ್ತಾಗಲ್ಲ. ಅದು ಹೆಚ್ಚಿಗೆ ಆದಂಗೆ ನೋವು ಬರುತ್ತೆ, ಕೀವಾಗುತ್ತೆ, ಆಮೇಲೆ ಅದು ಊದ್ಕೊಳ್ಬೋದು, ಇದರಿಂದ ಹಲ್ಲು ಹೋಗ್ಬೋದು. ಸೊ ಅರ್ಲಿ ಲಾಸ್ ಆಫ್ ಟೀತ್ ಅಂತೀವಿ. ಅಂದರೆ ಹಲ್ಲು ಬೀಳೋ ವಯಸ್ಸಿನಲ್ಲಿ ಬೀಳದೆ ಅದಕ್ಕಿಂತ ಮುಂಚೆ ಬಿದ್ದರೆ ಆವಾಗ ಕೆಳಗಡೆ ಪರ್ಮನೆಂಟ್ ಹಲ್ಲಿರುತ್ತೆ, ಗಟ್ಟಿ ಹಲ್ಲಿರುತ್ತೆ, ಅದು ಬರೋದಕ್ಕೆ ತೊಂದರೆ ಆಗ್ಬೋದು. ಈ ವಕ್ರವಾಗುತ್ತೆ ಹಲ್ಲು ಅಂತೆಲ್ಲ ಹೇಳಿದ್ರಿ, ಬೆಳೆಯೋದು. ಇದು ಹಲ್ಲು ಅಥವಾ ಪ್ರಥಮ ಹಲ್ಲುಗಳು ಬರ್ತಾ ಇರುವಂಥ ಮಕ್ಕಳಲ್ಲಿ ಈ ತೊಂದರೆಗಳಾಗುತ್ತೆ. ಈಗ 6 ವರ್ಷದ ನಂತರ ಹಲ್ಲು ಬೀಳಕ್ಕೆ ಶುರು ಆದಮೇಲೆ ಪರ್ಮನೆಂಟ್ ಟೀತ್ ಅಂತ ಬಂದ್ಬಿಡುತ್ತೆ. ಹಾಗಾದರೆ ಪರ್ಮನೆಂಟ್ ಟೀತೆಲ್ಲೂ ಕ್ಯಾವಿಟೀಸ್ ಆದರೆ ಏನಾದರೂ ಇಶ್ಯೂಸ್ ಆಗಬಹುದಾ? ಆಗುತ್ತೆ. ಯಾಕಂದರೆ ಪರ್ಮನೆಂಟ್ ಟೀತ್ ಮಕ್ಕಳಲ್ಲಿ 6 ವರ್ಷದಿಂದ ಪರ್ಮನೆಂಟ್ ಟೀತ್ ಬರೋದು ಸ್ಟಾರ್ಟ್ ಆಗುತ್ತೆ. ಮೋಲರ್ಸ್ ಅಂತೀವಿ, ಅದು ಫಸ್ಟ್ ಮೋಲರ್, ಹಿಂದಿನ ಹಲ್ಲು, ಅದು ಫಸ್ಟ್ ಮೋಲರ್ ಬರೋದೇ 6 ವರ್ಷಕ್ಕೆ. ಎಷ್ಟೊಂದು ಜನ ಪೇರೆಂಟ್ಸ್, ತಂದೆ ತಾಯಿ, ಅದು ಪರ್ಮನೆಂಟ್ ಹಲ್ಲು ಅಲ್ಲ, ಅದು ಇನ್ನು ಹಲ್ಲು 6 ವರ್ಷಕ್ಕೆ ಹಾಲಲ್ಲೇ ಇರುತ್ತೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಹೋಗುತ್ತೆ ಬೀಳುತ್ತೆ ಅಂತ ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ. ಬಟ್ ಅದು ಪರ್ಮನೆಂಟ್ ಹಲ್ಲಿರೋ ಚಾನ್ಸಸ್ ಇರುತ್ತೆ. ಆವಾಗ ಈಗ ಮುಂದಿನ ಹಾಲಿನ ಹಲ್ಲಲ್ಲಿ ಹುಳುಕಿರ್ಬೋದು. ಹುಳುಕಿದ್ದಾಗ ಟ್ರೀಟ್ಮೆಂಟ್ ಮಾಡಿಸ್ಲಿಲ್ದಾಗ ಏನಾಗುತ್ತೆ, ತಿಂದಿದ್ದ ಆಹಾರ ಹೋಗಿ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದೇ ಆಹಾರ ಪಕ್ಕದ ಹಲ್ಲಿಗೂ ಕೂಡ ಅಂಟ್ಕೊಂಡು ಆ ಹಲ್ಲಿಗೂ ಕೂಡ ಹುಳುಕಾಗೋ ಚಾನ್ಸಸ್ ಇರುತ್ತೆ. ಅದು ಹಾಲಲ್ಲೇ ಇರ್ಬೋದು, ಗಟ್ಟಿ ಹಲ್ಲೇ ಇರ್ಬೋದು. ಸೊ ಹುಳುಕಾಗೋ ಚಾನ್ಸಸ್ ಇದ್ದೇ ಇರುತ್ತೆ. ಆದ್ದರಿಂದ ಯಾವುದೇ ಟೈಮಲ್ಲಿ ಹುಳುಕಾಗಿದೆ ಅಂತ ತಕ್ಷಣ ಅದನ್ನು ಟ್ರೀಟ್ಮೆಂಟ್ ಮಾಡಿಸೋದು ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ. ಅತಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಹುಳುಕಾಗತ್ತೆ, ಅದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳಿದ್ರಿ. ಈಗ ಮಕ್ಕಳಲ್ಲಿ ಬ್ಲೀಡಿಂಗ್ ಗಮ್ಸ್ ಅಂತ ಏನು ಕರಿತೀವಿ, ಅಂದರೆ ಒಸಡಿಂದ ರಕ್ತಸ್ರಾವ ಆಗೋದು ತುಂಬ ಸಲ ನೋಡಿರ್ತೀವಿ ನಾವು. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚಿಕೊಳ್ಳಬಹುದಾ? ರಕ್ತಸ್ರಾವ ಯಾಕಾಗುತ್ತೆ ಅಂದರೆ ನಾವು ಜಿಂಜೈವೈಟಿಸ್ ಅಂತೀವಿ, ಅಂದರೆ ಇನ್ಫ್ಲಮೇಷನ್ ಆಫ್ ದ ಗಮ್ಸ್. ಓಕೆ, ಅದು ಯಾಕಾಗುತ್ತೆ? ಪ್ಲಾಕ್ ಅಂತ ಹೇಳ್ತೀವಿ. ಪ್ಲಾಕ್ ಅಂದರೆ ಅದು ಒಂದು ಪದರ, ಅದರಲ್ಲಿ ರೋಗಾಣುಗಳು ತುಂಬ ಇರುತ್ತೆ. ನಾವು ಮಕ್ಕಳು ಸರಿಯಾಗಿ ಬ್ರಷ್ ಮಾಡದೇ ಇದ್ದಾಗ ನಾವು ಒಂದು ಕೋಟಿಂಗ್ ಅಂತ ಫಾರ್ಮ್ ಆಗುತ್ತೆ ಹಲ್ಲಿನ ಮೇಲೆ. ಅದರಲ್ಲಿ ಬ್ಯಾಕ್ಟೀರಿಯಾ ರೋಗಾಣುಗಳು ಇರುತ್ತೆ. ಅವು ಏನು ಮಾಡ್ತವೆ, ಅವು ಕೆಳಗಡೆ ಇರೋ ಒಸಡಿಗೆ ಇರಿಟೇಟ್ ಮಾಡಿ ಬ್ಲೀಡಿಂಗು ಆರ್ ರಕ್ತಸ್ರಾವ ಸ್ಟಾರ್ಟ್ ಆಗುತ್ತೆ. ಆ ರಕ್ತಸ್ರಾವ ಇದೆ ಅಂತ ಮಕ್ಕಳು ಮತ್ತೆ ಬ್ರಷ್ ಮಾಡಿದ್ರೆ ರಕ್ತ ಬರುತ್ತೆ ಅಂತ ಮತ್ತೆ ಬ್ರಷ್ ಮಾಡಲ್ಲ, ಅದು ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಒಂದು ಇಂಪಾರ್ಟೆಂಟ್ ಅಂಶ ಇಲ್ಲಿ, ಮುಖ್ಯವಾದ ಅಂಶ ಅಂದರೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಫಸ್ಟ್ ನೀವು ದಂತವೈದ್ಯ ತಪಾಸಣೆ ಮಾಡಿಸ್ಬೇಕು. ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಬ್ರಷಿಂಗ್ ಕಡಿಮೆ ಮಾಡಬಾರ್ದು. ಬ್ರಷ್ ಮಾಡಿ ನಾವು ಅದನ್ನ ಪ್ಲಾಕ್ ಅನ್ನೋದೇನಿದೆಯಲ್ಲ ಅದನ್ನ ಕ್ಲೀನ್ ಮಾಡಿದ್ರೆ ರಕ್ತಸ್ರಾವ ತಾನಾಗೆ ಕಡಿಮೆ ಆಗುತ್ತೆ. ಇಲ್ಲ ದಂತವೈದ್ಯರ ಹತ್ರ ತೋರಿಸ್ಬಿಟ್ಟು ಅದು ಬೇಕಾದ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಇರುತ್ತೆ. ಈಗ ಬಾಯಿಯ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಕೆಲವು ಇಂಥದ್ದೇ ಆದ ಆಹಾರ ಪದಾರ್ಥಗಳನ್ನ ಸೇವಿಸಿದ್ರೆ ಸ್ವಲ್ಪ ಮಟ್ಟಿಗಾದರೂ ಈ ತೊಂದರೆಗಳನ್ನ ನಾವು ಅವಾಯ್ಡ್ ಮಾಡ್ಬೋದು ಅನ್ನೋ ಅಂಥ ಕೆಲವು ಆಹಾರ ಪದಾರ್ಥಗಳೇನಾದರೂ ಇದೆಯಾ? ಬ್ಯಾಲೆನ್ಸ್ ಡಯಟ್ ಅಂತೀವಿ, ಹೌದಾ? ಬ್ಯಾಲೆನ್ಸ್ ಡಯಟ್ ಈಗ ನಾವು ಓವರ್ ಆಲ್ ನಮ್ಮದು ದೇಹದ ಆರೋಗ್ಯಕ್ಕೂ ಒಳ್ಳೆಯದು, ಹಲ್ಲಿನ ಆರೋಗ್ಯಕ್ಕೂ ಒಳ್ಳೆಯದು. ಹಲ್ಲು ಬೆಳವಣಿಗೆಗಿಂತ ಮುಂಚೆ ಮಗು ಚಿಕ್ಕದಿದ್ದಾಗ ಮಗು ಏನು ನಾವು ಆಹಾರ ಪೌಷ್ಟಿಕಾಂಶ ಕೊಡ್ತೀವೋ ಅದು ಹಲ್ಲನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ, ಮತ್ತು ಗಟ್ಟಿಯಾಗಿರುತ್ತೆ. ಆಮೇಲೆ ಒಸಡಿ ಕೂಡ ಆರೋಗ್ಯವಾಗಿರುತ್ತೆ. ಹಲ್ಲು ಬಂದ ಮೇಲೆ ಕೂಡ ಮಕ್ಕಳಿಗೆ ನಾವು ಏನು ಊಟ ಕೊಡ್ತೀವಿ, ನಾನು ಅವಾಗಲೇ ಹೇಳಿದೆ, ಸಿಹಿ ಪದಾರ್ಥ ಕಡಿಮೆ ಕೊಡಬೇಕು. ಸಿಹಿ ಪದಾರ್ಥ ಅಂದರೆ ಅದು ಮೇ ಬಿ ಸ್ನ್ಯಾಕ್ಸ್ ಅಂದರೆ ಈಗ ಮಧ್ಯ ಮಧ್ಯೆ ತಿನ್ನೋದು, ಅದನ್ನು ಕಡಿಮೆ ಮಾಡಬೇಕು. ಆಮೇಲೆ ನಾರಿನಂಶ ಇರೋ ಆಹಾರ ಪದಾರ್ಥ ಕೊಡೋದ್ರಿಂದ ಅದನ್ನ ಮಕ್ಕಳು ಅಗಿಯೋದ್ರಿಂದ ಏನಾಗುತ್ತೆ, ಸಲೈವೇಷನ್ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಊಟ ಪದಾರ್ಥ ಏನಿದ್ದು ಬಾಯಿ ಕ್ಲೀನ್ ಆಗುತ್ತೆ ಸಲೈವೇಷನ್ನಿಂದ. ಆಮೇಲೆ ಬಾಯಿಯ pH ಕೂಡ ನ್ಯೂಟ್ರಲೈಸ್ ಅಂತೀವಿ, ನ್ಯೂಟ್ರಲೈಸ್ ಮಾಡುತ್ತೆ.
ಇದಲ್ಲದೆ ಸಿಹಿ ಪದಾರ್ಥ ಅವಾಗ ತಿನ್ನೋದ್ರಿಂದ ಅದು ಬಾಯಲ್ಲಿರೋ ರೋಗಾಣುಗಳು ಅದ್ರ ಮೇಲೆ ಅಟ್ಯಾಕ್ ಮಾಡಿ ಹುಳುಕು ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇದನ್ನಷ್ಟು ಅವಾಯ್ಡ್ ಮಾಡಲೇಬೇಕು. ಸಿಹಿ ಪದಾರ್ಥ ಅವಾಗ ಕೊಡಬಾರ್ದು. ಆಮೇಲೆ ಹೆಲ್ದಿ ಫುಡ್ ಲೈಕ್ ನಾರಿನಾಂಶ ಇರೋದು, ಪೌಷ್ಟಿಕಾಂಶ ಇರೋ ಊಟ, ಇದರಿಂದ ಮಕ್ಕಳ ಹಲ್ಲು ಕೂಡ ಗಟ್ಟಿ ಇರುತ್ತೆ. ಆಮೇಲೆ ಇವನ್ ವಸಡಿ ಕೂಡ ಆರೋಗ್ಯವಾಗಿರುತ್ತೆ. ಚಿಪ್ಸು, ಚಾಕ್ಲೇಟು ಎಲ್ಲ ಬರೀ ದೇಹದ ತೂಕ ಮತ್ತೆ ಬೇರೆ ಆರೋಗ್ಯಕ್ಕೆ ತೊಂದರೆ ಕೊಡೋದಲ್ಲದೆ ಹಲ್ಲಿಗೂ ತೊಂದರೆ ಕೊಡುತ್ತೆ. ಚಿಪ್ಸ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಎಲ್ಲ ಪ್ರೊಸೆಸ್ಡ್ ಫುಡ್ ಅಂತೀವಲ್ಲ, ಇವು ತುಂಬಾ ಹಾನಿಕರ ಹಲ್ಲಿಗೆ. ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಈ ಹಲ್ಲಿನ ಸಂದಿನಲ್ಲೆಲ್ಲ ಸೇರ್ಕೊಂಡಿರೋ ಆಹಾರ ಕ್ಲೀನ್ ಮಾಡೋಕ್ಕಿಂತ ಫ್ಲಾಸ್ ಅಂತ ಬಂದಿದೆ. ಇದು ದೊಡ್ಡವ್ರು ಮಾತ್ರ ಉಪಯೋಗಿಸಿದ್ರೆ ಒಳ್ಳೇದಾ, ಮಕ್ಕಳು ಕೂಡ ಉಪಯೋಗಿಸ್ಕೊಬಹುದಾ? ಹಾಲಲ್ಲಿದ್ದಾಗ ಮಕ್ಕಳಲ್ಲಿ ಸಂಧಿಗಳಿರುತ್ತೆ, ಅಂದ್ರೆ ಅದು ಬ್ರಿಸಲ್ಸಿಂದಾನೆ, ಬ್ರಷಿನ್ ಬ್ರಿಸಲ್ಸಿಂದಾನೆ ಕ್ಲೀನ್ ಆಗಿರುತ್ತೆ. ಅವರಿಗೆ ಫ್ಲಾಸ್ ಉಪಯೋಗ ಮಾಡೋದು ಅವಶ್ಯಕತೆ ಇಲ್ಲ. ಯಾವಾಗ ಅವರಿಗೆ ಪರ್ಮನೆಂಟ್ ಹಲ್ಲು ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಮೇ ಬಿ ಅರೌಂಡ್ 12 years, 11 years, 11 ವರ್ಷ, 12 ವರ್ಷದಿಂದ, ಆವಾಗ ಎಲ್ಲ ಪರ್ಮನೆಂಟ್ ಹಲ್ಲು ಅವ್ರ ಗಟ್ಟಿ ಹಲ್ಲಿರುತ್ತೆ. ಗಟ್ಟಿ ಹಲ್ಲು ಒಂದಕ್ಕೊಂದು ಸಂಧಿ ತುಂಬಾ ಚಿಕ್ಕದಾಗಿರುತ್ತೆ. ಆವಾಗ ಫ್ಲಾಸಿಂಗ್ ತುಂಬಾ ಅವಶ್ಯಕತೆ ಇರುತ್ತೆ. ಆವಾಗ ಬ್ರಷ್ ಮಾಡಬೇಕು, ರೆಗ್ಯುಲರ್ ಆಗಿ ಬ್ರಷ್ ಮಾಡಬೇಕು. ಆಮೇಲೆ ಫ್ಲಾಸಿಂಗ್ ಆಲ್ಸೋ ಇಂಪಾರ್ಟೆಂಟ್. ಫ್ಲಾಸಿಂಗ್ ಮಕ್ಕಳು ಕೂಡ ಮಾಡ್ಬೋದು, ಬಟ್ ಪರ್ಮನೆಂಟ್ ಟೀತ್ ಬಂದ ನಂತರ ಮಾತ್ರ. ಹೌದು. ಕೊನೆಯದಾಗಿ ಮಕ್ಕಳ ಬಾಯಿಯ ಆರೋಗ್ಯದ ಕಾಳಜಿ ಹೇಗೆ ವಹಿಸಬೇಕು ಅಂತ ನಮ್ಮ ವೀಕ್ಷಕರಿಗೆ, ಆ ಮಕ್ಕಳ ಪೋಷಕರಿಗೆ ನಿಮ್ಮ ಟಿಪ್ಪಣಿಗಳು? ಬಾಯಿಯ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಮುಖ್ಯವಾದ ಅಂಶಗಳಂದ್ರೆ ಪ್ರತಿದಿನ 2 ಸಲ ಬ್ರಷ್ ಮಾಡಲೇಬೇಕು. ಇದಲ್ಲದೆ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್, ಈಗಾಗಲೇ ಮುಂಚೆ ಹೇಳಿದ್ದೀನಿ ಯಾವ ಏಜಲ್ಲಿ ಎಷ್ಟು ಫ್ಲೋರೈಡ್ ಕಂಟೈನಿಂಗ್ ಟೂತ್ ಪೇಸ್ಟ್ ಯೂಸ್ ಮಾಡಬೇಕು ಅಂತ, ಆ ಥರ ಉಪಯೋಗ ಮಾಡಬೇಕು. ಊಟ ಆದ ತಕ್ಷಣ ಮಕ್ಕಳು ನೀರಿಂದ ಬಾಯಿ ಮುಕ್ಕಳಿಸ್ಬೇಕು. ಸಿಹಿ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು. ಪೌಷ್ಟಿಕಾಂಶ ಇರೋ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು. ಇದಲ್ಲದೆ 6 ತಿಂಗಳಿಗೊಂದ್ಸಲ ದಂತ ವೈದ್ಯರ ಹತ್ರ ತಪಾಸಣೆ ಮಾಡಿಸುವುದು ತುಂಬಾ ಮುಖ್ಯ. ಡಾಕ್ಟರ್ ಸಪ್ನಾ, ನೀವು OPD ನಲ್ಲಿ ಪೇಷಂಟ್ ನೋಡೋದ್ರಲ್ಲಿ ಎಷ್ಟು ಬ್ಯುಸಿ ಆಗಿರ್ತೀರ ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅಷ್ಟು ಬ್ಯುಸಿ ಇದ್ರೂ ನಾವು ನಮ್ಮ ಪೋಷಕರಿಗೆ ಕೆಲವು ಮುಖ್ಯ ಅಂಶಗಳನ್ನ ತಿಳಿಸಿ ಹೇಳ್ಕೊಡೋದಕ್ಕೆ ದಯವಿಟ್ಟು ಬನ್ನಿ ಅಂತ ಕರೆದಾಗ ಖುಷಿಯಾಗಿ ಒಪ್ಕೊಂಡು ಬಂದು ಈ ಮಾಹಿತಿನೆಲ್ಲ ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಮಕ್ಕಳಲ್ಲಿ ಬಾಯಿಯ ಆರೋಗ್ಯ ಎಷ್ಟು ಮುಖ್ಯ ಅಂತ ಪೋಷಕರಲ್ಲಿ ಅರಿವು ಮಾಡಿಸೋದು ತುಂಬಾ ಮುಖ್ಯವಾದ ಅಂಶ. ಇದಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಂತ BGS MCH ಆರೋಗ್ಯವಾಣಿಗೆ ಧನ್ಯವಾದಗಳು. ತಿಳಿತಲ್ಲ ವೀಕ್ಷಕರೇ, ನಿಮ್ಮ ಮಗುವಿನ ನಗು ಹೀಗೆ ಸದಾ ಕಾಲ ಇರಬೇಕು ಅಂದರೆ ಅವರ ಬಾಯಿಯ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಡಾಕ್ಟರ್ ಸಪ್ನಾನವರು ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇಂದಿನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಆತ್ಮೀಯರಿಗೆ ಅಥವಾ ಹೊಸ ಪೋಷಕರಿಗೆ ಹಂಚ್ಕೊಳ್ಳೋದಕ್ಕೋಸ್ಕರ ಶೇರ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ವಿಷಯ ತಿಳ್ಕೊಬೇಕು ಅಥವಾ ಎಲ್ಲೋ ಒಂದು ಅನುಮಾನ ಇದೆ ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಮೆಂಟ್ಗಳನ್ನ ಬರೆದು ಕಳಿಸ್ಬೋದು. ಈ ಥರ ಅತಿ ಹೆಚ್ಚು ಆರೋಗ್ಯಕರ ಮಾಹಿತಿಗಳನ್ನ ಪದೇ ಪದೇ ತಿಳ್ಕೊಳ್ಳೋದಕ್ಕೆ ಅಥವಾ ಮಾಹಿತಿ ನಾವು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಶುರು ಆಗ್ತಿದ್ದಂಗೆ ನಿಮ್ಗೆ ಅದ್ರ ಬಗ್ಗೆ ನೋಟಿಫಿಕೇಷನ್ ಬರೋದಕ್ಕೋಸ್ಕರ ನಮ್ಮ PGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. If you enjoyed this video, don't forget to give it a thumbs up, share it with your friends, and hit that subscribe button for more exciting content.